ಸ್ನೇಹಿತರೆ, ನಾವು ನಮ್ಮ ಒಂದು ಆಂಡ್ರಾಯ್ಡ್ ಫೋನಲ್ಲಿ ಯಾವ ರೀತಿ ನಾವು IMO ಆ್ಯಪ್ನ ಮೊದಲ ಬಾರಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. IMO ಆ್ಯಪ್ನಲ್ಲಿ ನಾವು ಇಂಟರ್ನ್ಯಾಷನಲ್ ಕಾಲ್ಗಳನ್ನ ಮಾಡಬಹುದು, ವಿಡಿಯೋ ಕಾಲ್ ಇರ್ಬೋದು, ವಾಯ್ಸ್ ಕಾಲ್ ಇರ್ಬೋದು. ಈ ರೀತಿ ಹಲವಾರು ಫೀಚರ್ಸ್ಗಳಲ್ಲಿ ಸಿಗುತ್ತೆ. ಆ ಒಂದು ಆ್ಯಪ್ನ ನಾವು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ನಮ್ಮ ಫೋನಲ್ಲಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, IMO ಆ್ಯಪ್ನ ನಾವು ಮೊದಲು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಅಲ್ಲಿ ಏನೇನು ಡೀಟೇಲ್ಸ್ ಹಾಕಬೇಕು, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ IMO ಇಂಟರ್ನ್ಯಾಷನಲ್ ಕಾಲ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ಈ ರೀತಿ ಪರ್ಮಿಷನ್ಗೆ ಅಲೌ ಮಾಡಬೇಕು. ಪರ್ಮಿಷನ್ಗಳನ್ನ ಕೇಳಿದರೆ ನಂತರದಲ್ಲಿ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಗ್ರಿ ಅಂತ ಏನು ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು. ಅಗ್ರಿ ಮೊದಲು ಅಗ್ರಿ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮತ್ತೆ ಪರ್ಮಿಷನ್ಗೆ ಅಲೌ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರ್ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿದೆ ಸ್ನೇಹಿತರೆ. ಇಲ್ಲಿ ತಗೊಂಡಿಲ್ಲ ಅಂದರೆ ಹಾಕಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ನಾವು ನಂಬರ್ನ ಒಂದು ಸಾರಿ ವೆರಿಫೈ ಮಾಡಬೇಕು. ಇಲ್ಲಿ ನೋಡಿ, ಇಸ್ ದಿಸ್ ನಂಬರ್ ಕರೆಕ್ಟ್ ಅಂತ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಓಕೆ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಗೆ ಮತ್ತೆ ಅಲೌ ಮಾಡೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಕೋಡ್ ಬರುತ್ತೆ ಸ್ನೇಹಿತರೆ. ಫೋನಲ್ಲಿ ಕಾಲ್ ಬರುತ್ತೆ. ಕಾಲ್ ಬಂದುಬಿಟ್ಟು ಇಲ್ಲಿ 4 ಅಂಕೆಗಳ ಒಂದು ಕೋಡ್ ಇಲ್ಲಿ ವೆರಿಫೈ ಆಗುತ್ತೆ ಆಟೋಮೆಟಿಕ್ ಆಗಿ. ಆಗಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಮೇಲ್ಗಡೆ ಮಿಸ್ ಕಾಲ್ ಟೈಪ್ ಬಂದಿದೆ. ಅದರ ಕೊನೆಯಲ್ಲಿ ಇರುವಂಥ 4 ನಂಬರ್ಸ್ಗಳನ್ನ ಇಲ್ಲಿ ಹಾಕಿಬಿಟ್ಟು ನಾನು ವೆರಿಫೈ ಮಾಡ್ತೀನಿ. ಆ ಯಾವ ನಂಬರಿಂದ ಕರೆ ಬಂದಿರುತ್ತೆ ಅದೇ ನಂಬರ್ನ ಕೊನೆಯ 4 ಅಂಕೆಗಳನ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ನಾನು ಇಲ್ಲಿ ವೆರಿಫೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಆ ನಂಬರ್ನ 4 ಅಂಕೆಗಳನ್ನ ಹಾಕಿಬಿಟ್ಟು ವೆರಿಫೈ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಮ್ಮ ಹೆಸರನ್ನ ಹಾಕಬೇಕಾಗುತ್ತೆ. ನಮ್ಮ ಹೆಸರನ್ನ ಈ ರೀತಿ ಹಾಕಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋಟೋನು ಬೇಕಾದರೆ ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ಮತ್ತೆ ಪರ್ಮಿಷನ್ಗೆ ಅಲೌ ಮಾಡಿಬಿಟ್ಟು ಇಲ್ಲಿ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾನು ನಾಟ್ ನೋ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ನಾವು ನಮ್ಮ ಫೋನಲ್ಲಿ ಇರುವಂಥ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವಂಥ ನಮ್ಮ ಸ್ನೇಹಿತರು ಇಲ್ಲಿ ಯಾರ್ಯಾರು IMO ಯೂಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಇಲ್ಲಿ ನಮ್ಮ ಪ್ರೊಫೈಲ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ಕಡೆಗೆ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಚಾಟ್ ರೂಮ್ ಅಂತ ಇಲ್ಲಿ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಈ ಕಡೆಗೆ ಮತ್ತೊಂದು ಕಾಂಟ್ಯಾಕ್ಟ್ನ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ವಿಡಿಯೋ ಕಾಲ್, ವಾಯ್ಸ್ ಕಾಲ್ಗಳನ್ನೆಲ್ಲ ಮಾಡ್ಕೋಬೋದು. ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ IMO ಅಂತ ಇಲ್ಲಿ ನಮಗೆ ತೋರಿಸುತ್ತೆ. ನಾವು ಯಾರಿಗೆ ಕಾಲ್ ಮಾಡಬೇಕು ಅನ್ಕೋತೀವಿ ಅವರು IMOನ ಯೂಸ್ ಮಾಡಲಿಲ್ಲ ಅಂದರೆ ಅವ್ರಿಗೆ ನಾವು ಇನ್ವೈಟ್ ಮಾಡಿಬಿಟ್ಟು ಅದನ್ನು IMOನ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡೋದಕ್ಕೆ ಹೇಳಬೇಕಾಗುತ್ತೆ. ಹೇಳಿಬಿಟ್ಟು ನಂತರದಲ್ಲಿ ನಾವು ಅವ್ರಿಗೆ ಕಾಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ಈ ಒಂದು ನಂಬರ್ಗೆ ಕಾಲ್ ಮಾಡಬೇಕಂದ್ರೆ ಈ ಕಡೆಗೆ ಒಂದು ಆಪ್ಷನ್ ತೋರಿಸ್ತಾ ಇದೆ, ಕಾಲಿಂಗ್ ಆಪ್ಷನು. ನಂತರದಲ್ಲಿ ಇಲ್ಲಿ ನೋಡಿ ಈ ಒಂದು ನಂಬರ್ಗೆ ನಾನು ಕಾಲ್ ಮಾಡ್ತೀನಿ. ಈ ರೀತಿ ಕಾಲ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನಮಗೆ ಪರ್ಮಿಷನ್ಗಳನ್ನ ಕೇಳುತ್ತೆ, ಅಲೌ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕಾಲ್ ಅನ್ನೋದು ಕನೆಕ್ಟ್ ಆಗ್ತಾ ಇದೆ. ಈ ರೀತಿ ನಾವು ಅವರಿಗೆ ಕಾಲ್ ಕೂಡ ಮಾಡ್ಕೋಬೋದು. ಮಾಡಿದ ನಂತರದಲ್ಲಿ ಮೇಲ್ಗಡೆ ಕಾಲ್ ಹಿಸ್ಟ್ರಿ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಕಾಲ್ ಹಿಸ್ಟ್ರಿ ಅಂತ. ಈ ಒಂದು ಕಾಲ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕರೆಗಳನ್ನ ಮಾಡಿರುವಂಥದ್ದು, ಯಾರಾದರೂ ನಮಗೆ ಕರೆ ಮಾಡಿದರೆ ಅಥವಾ ಯಾವುದಾದ್ರೂ ಮಿಸ್ ಕಾಲ್ ಆದರೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಕಾಲ್ ಹಿಸ್ಟ್ರಿನಲ್ಲಿ. ಈ ರೀತಿ ನಾವು IMO ಆ್ಯಪ್ನ ಸಂಪೂರ್ಣವಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.